ಕೆಲಸ ಮಾಡ್ತಿದ್ದ ಅಂಗಡಿಯಿಂದ ತೆಗೆದುಹಾಕಿದ್ದಕ್ಕೆ ಅಂಗಡಿಯಲ್ಲಿದ್ದ 80 ಲಕ್ಷ ಮೌಲ್ಯದ ವಸ್ತುಗಳನ್ನು ಕದ್ದು ಪರಾರಿಯಾದ ಘಟನೆ ಬೆಂಗಳೂರಿನ ಗೋವಿಂದಪುರದಲ್ಲಿ ನಡೆದಿದೆ. ಅಂಗಡಿ ಮಾಲೀಕನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಹೋದ ತಂದೆ ಮಗ ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಅಂಗಡಿ ಕನ್ನ ಹಾಕಲು ಹೋದ ಅಪ್ಪ ಮಗ ಲಾಕ್ ಆದದ್ದಾದ್ರೂ ಹೇಗೆ? ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಂಬಳದ ಕಿರಿಕ್, ಮಾಲೀಕನಿಗೆ ಶಾಕ್. 80 ಲಕ್ಷ ಮೌಲ್ಯದ ವಸ್ತುಗಳನ್ನ ಕದ್ದ ಅಪ್ಪ ಮಗ. ಬೂರ್ಖಾ ಧರಿಸಿ ಕಳ್ಳತನಕ್ಕೆ ಇಳಿದ ಅಪ್ಪ ಮಗ ಅಂದರ್. ವೀಕ್ಷಕರೇ, ಈ ಸ್ಟೋರಿನ ಕೇಳಿದ್ರೆ ನಿಜವಾಗ್ಲೂ ಇಲ್ಲಿ ಅಪ್ಪ ಮಗನ್ನ ಎತ್ತಿದಾನೋ ಅಥವಾ ಮಗನೇ ಅಪ್ಪನ್ನ ಎತ್ತಿದ್ದಾನೋ ಯೋಚನೆ ಮಾಡಬೇಕಾಗುತ್ತೆ. ಯಾಕೆ ಅಂದ್ರೆ ಮಗನಿಗೆ ಬುದ್ಧಿ ಹೇಳ್ಬೇಕಾದಂತಹ ತಂದೆಯೇ ಇದೀಗ ಮಗನ ಜೊತೆ ಸೇರ್ಕೊಂಡು ಕಳ್ಳತನ ಮಾಡಲು ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಮಗನ ಮಾತನ್ನ ಕೇಳ್ಕೊಂಡು ಅಂಗಡಿ ಮಾಲೀಕನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಹೋಗಿ ಇದೀಗ ಅಪ್ಪ ಮಗ ಪೊಲೀಸರ ಅತಿಥಿಯಾಗಿದ್ದಾರೆ. ಹೌದು, ಬೆಂಗಳೂರಿನಲ್ಲಿದ್ದ ಹೇಮಂತ್ ಕಳೆದ 6 ತಿಂಗಳಿನಿಂದ ಗೋವಿಂದಪುರದ ನಿತೀಶ್ ಎಲೆಕ್ಟ್ರಾನಿಕ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಸಂಬಳದ ವಿಚಾರವಾಗಿ ಮಾಲೀಕರ ಜೊತೆ ಕಿರಿಕ್ ಮಾಡಿಕೊಂಡು ಮಾಲೀಕನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ದ. ಹೌದು, ಕಂಪ್ಯೂಟರ್ ರಿಪೇರಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಹೇಮಂತ್ ಅಂಗಡಿ ಮಾಲೀಕ ನಿತೀಶ್ ಬಳಿ ಸಂಬಳ ಜಾಸ್ತಿ ಮಾಡುವಂತೆ ಕೇಳ್ತಾ ಇದ್ನಂತೆ. ಆದ್ರೆ ಅಂಗಡಿ ಮಾಲೀಕ ನಿತೀಶ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನಾನು ಸಂಬಳ ಜಾಸ್ತಿ ಮಾಡಲ್ಲ ಅಂತ ಹೇಳಿದ್ದ. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ತಾರಕಕ್ಕೇರಿತ್ತು. ಇದೇ ಸಿಟ್ಟಿನಲ್ಲಿ ಹೇಮಂತ್ ಕೆಲಸ ಬಿಟ್ಟು ಹೊರ ಬಂದಿರ್ತಾನೆ. ಅಷ್ಟಕ್ಕೆ ಸುಮ್ಮನಾಗದ ಹೇಮಂತ್ ತನ್ನ ತಂದೆ ಮಂಜುನಾಥ್ ಬಳಿ ಬಂದು ನಡೆದ ವಿಷಯವನ್ನೆಲ್ಲ ತಿಳಿಸಿರ್ತಾನೆ. ಅಲ್ಲಿಂದಾನೇ ನೋಡಿ ಶುರುವಾಗಿದ್ದು ಈ ಅಸಲಿ ಕತೆ. ಈ ಇಬ್ಬರು ಸೇರ್ಕೊಂಡು ಸೇಡು ತೀರಿಸಿಕೊಳ್ಳಲು ಸ್ಕೆಚ್ ಹಾಕಿರ್ತಾರೆ. ಇಬ್ಬರು ಸೇರಿ ಬೂರ್ಖಾ ಧರಿಸಿಕೊಂಡು ಕಳ್ಳತನವನ್ನ ಮಾಡಿರ್ತಾರೆ. ಅಪ್ಪನನ್ನು ಕಳ್ಳತನಕ್ಕೆ ಇಳಿಸಿದ ಕಿಲಾಡಿ ಮಗ. 80 ಲಕ್ಷದ ರ್ಯಾಮ್ ಮತ್ತು ಹಾರ್ಡ್ ಡಿಸ್ಕ್ ಮಾಯ. ಇನ್ನು ಹೇಮಂತ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರಿಂದ ಅಂಗಡಿಯ ಬಗ್ಗೆ ಸಂಪೂರ್ಣ ವಿಷಯವನ್ನ ತಿಳಿದುಕೊಂಡಿದ್ದ. ತಂದೆ ಮಗ ಸೇರಿ ಪ್ಲಾನ್ ಮಾಡಿ ಮಾರ್ಚ್ 14ರಂದು ಬೂರ್ಖಾ ಹಾಕಿಕೊಂಡು ಅಂಗಡಿಯ ಬೀಗವನ್ನ ಒಡೆದು ಅಂಗಡಿಗೆ ನುಗ್ಗಿದ್ರು. ಅಂಗಡಿಯಲ್ಲಿದ್ದ ಲ್ಯಾಪ್ಟಾಪ್ಗಳಿಗಿಂತ ಅವುಗಳ ಬಿಡಿ ಭಾಗಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚು ಬೆಲೆ ಇದೆ ಎಂಬುದು ಹೇಮಂತನಿಗೆ ಗೊತ್ತಿತ್ತು. ಅದಕ್ಕಾಗಿಯೇ 700 ಲ್ಯಾಪ್ಟಾಪ್ಗಳನ್ನು ಬಿಚ್ಚಿ ಅವುಗಳಲ್ಲಿದ್ದಂತಹ ರ್ಯಾಮ್ ಬೋರ್ಡ್ಗಳನ್ನು ಮತ್ತು ಹಾರ್ಡ್ ಡಿಸ್ಕ್ಗಳನ್ನು ಕಳವು ಮಾಡಿರ್ತಾರೆ. ಸರಿಸುಮಾರು 80 ಲಕ್ಷ ರೂಪಾಯಿ ಮೌಲ್ಯದ ಕಂಪ್ಯೂಟರ್ನ ಬಿಡಿ ಭಾಗಗಳ ಜೊತೆಗೆ ಅಂಗಡಿಯಲ್ಲಿದ್ದ 2.29 ಲಕ್ಷ ನಗದನ್ನು ಸಹ ಕಳವು ಮಾಡಿ ಪರಾರಿಯಾಗಿದ್ರು. ಒಂದು 442 ಲ್ಯಾಪ್ಟಾಪ್ ಸ್ಪೇರ್ ಪಾರ್ಟ್ಸ್ ಮತ್ತು 279 SSD ಸ್ಟೋರೇಜ್ ಡಿವೈಸಸ್, ಒಟ್ಟು 80 ಲ್ಯಾಕ್ಸ್ ವರ್ತ್ ಇದು ರಿಕವರಿ ಆಗಿದೆ. ಇದರಲ್ಲಿ ವಿಶೇಷ ಅಂದರೆ ತಂದೆ ಮತ್ತು ಮಗ ಸೇರಿ ಒಂದೇ ರಾತ್ರಿ ಅವರು ಕಳ್ತನ ಮಾಡಿದರು. ಜೊತೆಗೆ ಅರೌಂಡ್ 2,30,000 ಕ್ಯಾಶ್ ಕೂಡ ಇತ್ತು. ಇದರಲ್ಲಿ ಯಾರು ಆರೋಪಿ ಇದ್ದಾರೆ, ಅವ್ರ ಆರೋಪಿ ಮನೆಯಲ್ಲಿ ಕಂಪ್ಲೇಂಟ್ ವಾಸ ಮಾಡ್ತಾ ಇದ್ರು ಮುಂಚೆ. ಅವ್ರದ್ದು ಬಿಸ್ನೆಸ್ ಸರಿಯಾಗಿ ಇರಲಿಲ್ಲ. ಆದರೆ ಇತ್ತೀಚೆಗೆ ಅವ್ರದ್ದು ಬಿಸ್ನೆಸ್ ಚೆನ್ನಾಗಿ ಆಗಿದೆ, ಅದು ಆ ದ್ವೇಷದಿಂದ ಅಂತ ಹೇಳ್ತಾರೆ ಅವರು. ಬಟ್ ದಿಸ್ ಇಸ್ ನಾಟ್, ಬಟ್ ವಾಟ್ ಎವರ್ ಇಟ್ ಈಸ್, ಅವರು ಇಬ್ಬರು ತಂದೆ ಮಗ ಸೇರಿ ಮಾಡಿದರು. ನಮ್ಮವರು ಟೆಕ್ನಿಕಲ್ ಆಧಾರದ ಮೇಲೆ ಅವರು ಇಂಟ್ಯಾಕ್ಟ್ ರಿಕವರಿ ಮಾಡಿದ್ದಾರೆ, ವರ್ತ್ 80 lakh rupees. ಇಟ್ ಇಸ್ ಅ ಗುಡ್ ರಿಕವರಿ. ಬನ್ನಿ.
ಇನ್ನು ಕಳ್ಳತನ ನಡೆದಿರುವ ವಿಷಯದ ಬಗ್ಗೆ ಅಂಗಡಿ ಮಾಲೀಕ ನಿತೀಶ್ ಗೋವಿಂದಪುರ ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನ ನೀಡಿರ್ತಾರೆ. ಪೊಲೀಸರು ಈ ಘಟನೆ ಕುರಿತು ಕೇಸ್ ದಾಖಲು ಮಾಡಿಕೊಂಡು ತನಿಖೆಗೂ ಸಹ ಮುಂದಾಗಿದ್ರು. ಅದೇ ರೀತಿಯಾಗಿ ತನಿಖೆಯಲ್ಲಿ ಅಂಗಡಿಯ ಸಿಸಿಟಿವಿ ದೃಶ್ಯ ಮತ್ತು ತಾಂತ್ರಿಕ ಸುಳಿವುಗಳ ಮೂಲಕ ಕಾರ್ಯಾಚರಣೆ ನಡೆಸಿ ಕೇವಲ 12 ಗಂಟೆಯ ಒಳಗೆ ಕಳ್ಳರನ್ನ ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ನಿಸರ್ಗ ಎಚ್, ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಇದೇ ಹೊತ್ತಿನ ವಿಶೇಷ ಸುದ್ದಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.